ಇದ್ರೆ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಸುರ್ಬಿ ಅವರು ಅಂದ್ರೆ ಬಿಜೆಪಿ ವಕ್ತಾರರು ಪ್ರಸ್ತಾಪ ಮಾಡ್ತಾ ಇದ್ರು. ಒಂದು ಟೆಕ್ನಾಲಜಿ ಅಂದ ತಕ್ಷಣಕ್ಕೆ ಚರ್ಚೆಗೆ ಬರೋದು ಎಐ. ಅದರ ಜೊತೆಯಲ್ಲಿ ಇಂಡಸ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಬಂದಾಗ ಎಂಎಸ್ಎಂಇ. ಬೆಳಗ್ಗೆ ಇದ್ದ ಎರಡೂ ಕ್ಷೇತ್ರದ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ, ಹೌದು ಎಐ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಅಂಗವಿಕಲರಿಂದ ಅಥವಾ ದಿವ್ಯಾಂಗರಿಂದ ಹಿಡಿದು ಬಿಟ್ಟು ರೈತರವರೆಗೂ ಎಐ ಟೆಕ್ನಾಲಜಿ ಉಪಯೋಗ ಆಗೋ ರೀತಿಯಲ್ಲಿ ಬಜೆಟ್ ಅಲೋಕೇಶನ್ ಅಂತ ಹೇಳಿ, ಆದ್ರೆ ಹೆಂಗ್ ಮಾಡ್ತೀರಿ ಇಂಪ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಆ ಪಾತ್ ಅನ್ನ ತೋರಿಸ್ತಾ ಇಲ್ಲ ಬಜೆಟ್. ಎಂಎಸ್ಎಂಇ ಅಂತೂ ಕಾಸಿಯಾದವರಿದ್ರು, ಅವ್ರು ಹೇಳ್ತಿದ್ದಾರೆ ನಾವು ನಿರೀಕ್ಷೆ ಮಾಡಿದ್ದೇನೋ ಇಲ್ಲಿ ಏನೂ ಇಲ್ಲ, ಇಟ್ಸ್ ಲೈಕ್ ಪೀನಟ್ ಗಿವಿಂಗ್ ಟು ಆ ಮಂಕಿ ತರದಲ್ಲಿ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯ ಹೇಳಿಕೆ. ಎರಡು ಕ್ಷೇತ್ರ, ಸ್ಪೆಸಿಫಿಕಲಿ ಟೆಕ್ನಾಲಜಿ, ಇನ್ನೊಂದು ಮ್ಯಾನುಫ್ಯಾಕ್ಚರ್. ನೀವ್ ಹೇಗೆ ಗಮನಿಸ್ತೀರಿ ಪವಿತ್ರ ಮೇಡಮ್? ಎಲ್ರಿಗೂ ನಮಸ್ಕಾರ. ಟೆಕ್ನಾಲಜಿ ಮತ್ತು ಎಂಎಸ್ಎಂಇ ಅಂದಾಗ ನಾನು ನೋಡ್ಕೊಂಡು ಬಂದ ಹಾಗೆ ಈವನ್ ಡ್ಯೂರಿಂಗ್ ಕೋವಿಡ್ ಸಂದರ್ಭದಲ್ಲೂ ಎಂಎಸ್ಎಂಇಗಳಿಗೆ ಆದ್ಯತೆಯನ್ನ ಕೊಟ್ಟಂತ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬಜೆಟ್ ನಾವು ನೋಡಿದ್ರೆ ಎಂಎಸ್ಎಂಇಗಳಿಗೆ ಆದ್ಯತೆ ಕೊಟ್ಟಿರೋದು ಒಂದು ಕಡೆ ಹೌದು. ಅದರಲ್ಲೂ ನಾನು ಅದನ್ನ ಯಾವ್ದಕ್ ಲಿಂಕ್ ಮಾಡ್ಲಿಕ್ಕೆ ಹೇಳ್ತೀನಿ ಅಂದ್ರೆ, ಮೊನ್ನೆ ತಾನೇ ಸಹಿ ಮಾಡಿದಂತ EU ಯುರೋಪಿಯನ್ ಯೂನಿಯನ್ ಅಲ್ಲಿ ಇರುವಂತಹ 27 ರಾಷ್ಟ್ರಗಳೇನಿದೆ ಅದರ ಜೊತೆಯಲ್ಲಿ ಮಾಡ್ಕೊಂಡಿರುವಂತ ಒಪ್ಪಂದ ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಸೊ ಈ ಮದರ್ ಆಫ್ ಆಲ್ ಡೀಲ್ಸ್ ಅಂದಾಗ ನಾವು ಎಂಎಸ್ಎಂಇಗಳಿಗೆ ಇವತ್ತು ಕೊಟ್ಟಿರುವಂತಹ ಆದ್ಯತೆಯನ್ನ ನೋಡಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಇರುವಂತಹ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಆದ್ಯತೆಯನ್ನ ನೀಡಲೇಬೇಕಾಗತ್ತೆ. ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ಕೊಂಡು ಎಲ್ಲಾ ಸರಕುಗಳನ್ನ ಮುಕ್ತವಾಗಿ ಆ ದೇಶದಿಂದ ತರಿಸ್ಕೊಳ್ಳಕ್ಕೂ ಆಗಲ್ಲ. ನಮ್ಮಲ್ಲಿ ಇರುವಂತಹ ಗುಡಿ ಕೈಗಾರಿಕೆಗಳನ್ನ ನಾವು ಸಂರಕ್ಷಿಸಲೇಬೇಕಾಗಿದೆ. ಆ ಕಾರಣದಿಂದ ಇಲ್ಲಿ ಇರುವಂತಹ ಗುಡಿ ಕೈಗಾರಿಕೆಗಳನ್ನ ರಕ್ಷಿಸಿ ಆ ನಿಟ್ಟಿನಲ್ಲಿ ಈ ಎಂಎಸ್ಎಂಇಗಳಿಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಹೇಳ್ಬೋದು. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದಲ್ಲೂ ಈಗ ಮೇಡಮ್ ಅವರು ಮಾತಾಡ್ತಾ ಇದ್ರು, ಕೋವಿಡ್ ಸಂದರ್ಭದಲ್ಲೂ ಎಂಎಸ್ಎಂಇಗಳಿಗೆ ಪ್ಯಾಕೇಜ್ ಅನ್ನ ನೀಡ್ತಾರೆ. ಕೋವಿಡ್ ಪ್ಯಾಕೇಜ್ ಅಲ್ಲಿ 20 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 20,000 ಕೋಟಿ ರೂಪಾಯಿಗಳನ್ನ ಎಂಎಸ್ಎಂಇಗಳಿಗೆ ಅವತ್ತು ಕೂಡ ಮೀಸಲಾಗಿ ಇಟ್ಟಂತದ್ದು. ಸರಿ, ಇವತ್ತು ಈ ಎಂಎಸ್ಎಂಇಗಳು ಮತ್ತು ಟೆಕ್ನಾಲಜಿ ಬಂದಾಗ ಎಐ ಅಥವಾ ಡೇಟಾ ಅನಾಲಿಸಿಸ್, ಕ್ಲೌಡ್ ಕಂಪ್ಯೂಟಿಂಗ್ ಇಂಥದ್ರ ಕಡೆ ಇಡೀ ನಮ್ಮ ದೇಶ ಪ್ರಪಂಚದ ಕಡೆ ಮುಖ ಮಾಡಿ ಸವಾಲುಗಳನ್ನ ಎದುರಿಸಬೇಕಾದ್ರೆ ಇದರಲ್ಲಿ ನಾವು ಪರಿಪಕ್ವ ಆಗ್ಬೇಕಾಗಿದೆ. ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಅತ್ಯಗತ್ಯವಾಗಿದೆ. ಇಟ್ ಈಸ್ ನೀಡ್ ಆಫ್ ದಿ ಆರ್. ಯಾಕೆ ಅಂದ್ರೆ ಪ್ರಪಂಚದಲ್ಲಿ ನಾವು ಅಂಕಿಅಂಶವನ್ನ ತೆಗೆದುಕೊಂಡ್ರೆ 40% ಉದ್ಯೋಗ ಸೃಷ್ಟಿ ಆಗ್ತಿರುವಂತದ್ದು ಎಐ ವಲಯದಲ್ಲಿ. ಈ ಫೀಲ್ಡ್ ಅನ್ನ ಇದಕ್ಕೆ ನಾವಿವತ್ತು ಬುನಾದಿಯನ್ನ ಹಾಕಿ ಟೆಕ್ನಾಲಜಿಯಲ್ಲಿ ನಾವು ಅಡ್ವಾನ್ಸ್ಮೆಂಟ್ ಅನ್ನ ನೋಡ್ಲಿಲ್ಲ ಅಂತಂದ್ರೆ, ನಾವು ಈಗ EU ಜೊತೆಗೆ ಸೈನ್ ಮಾಡ್ಕೊಂಡಿರೋ ಒಪ್ಪಂದ ಆಗ್ಬೋದು ಅಥವಾ ಪ್ರಪಂಚದಲ್ಲಿ ನಾವು ತೆರೆದಿದ್ದೀವಿ, ಇವತ್ತು ಪ್ರಪಂಚಕ್ಕೆ ನಮ್ಮ ಆರ್ಥಿಕತೆಯನ್ನ ತೆರೆದು ಬಿಟ್ಟಿದೀವಿ ಲಿಬರಲೈಸೇಷನ್ ಅನ್ನೋ ಹೆಸರಲ್ಲಿ. ಆ ಸವಾಲನ್ನ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನ ಚಾರ್ಲ್ಸ್ ಡಾರ್ವಿನ್ ಥಿಯರಿ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋ ಹಾಗೆ ಇವತ್ತು ಎಐ ಅಥವಾ ತಂತ್ರಜ್ಞಾನದಲ್ಲಿ ನಾವು ಮುಂಚೂಣಿಯಲ್ಲಿ ಹೋದ್ರೆ ನಮ್ಮ ಯುವಕರನ್ನ ಅದನ್ನು ಕೂಡ PM ಇಂಟರ್ನ್ಶಿಪ್ ಸ್ಕೀಮ್ ಅದರಲ್ಲಿ ಒಂದಷ್ಟು ಸುಧಾರಣೆಗಳನ್ನ ನಾವು ನೋಡಬಹುದಾಗಿದೆ ಈ ಬಜೆಟ್ ಅಲ್ಲೂ ಕೂಡ. ಈ ಇಂಟರ್ನ್ಶಿಪ್ ಅಲ್ಲೂ ಕೂಡ ಯುವಕರಿಗೆ ಏನು ಉದ್ಯೋಗವನ್ನ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಸ್ಕಿಲ್ ಅನ್ನ ವೃದ್ಧಿ ಮಾಡಿದಂತ ಸಂದರ್ಭಕ್ಕೆ ಅವರು ಒಳ್ಳೆ ಉದ್ಯೋಗವನ್ನ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಬಹುದು ಅಥವಾ ವಿದೇಶದ ಸವಾಲನ್ನ ಕೂಡ ಎದುರಿಸಬಹುದು. ಅಷ್ಟೇ ಅಲ್ಲ, ಎಂಎಸ್ಎಂಇ ಅಂತ ಬಂದಾಗ ಸಮರ್ಥ್ 3.0 ವರ್ಷನ್ ಅಂತ ಹೇಳಿದ್ದಾರೆ. ಅದರಲ್ಲಿ ಜವಳಿಗೆ ಅವರು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಜವಳಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಆಗಿರ್ಬೋದು ಅಥವಾ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಶ್ರಮ ಸಾಂದ್ರ ತಂತ್ರಜ್ಞಾನ, ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿಯನ್ನ ನಾವು ಬಳಸ್ತೀವಿ. ಸರಿ, ಯಾಕೆಂದ್ರೆ ನಮ್ಮಲ್ಲಿ ಶ್ರಮಿಕರು ಜಾಸ್ತಿ, ನಾವು ಉದ್ಯೋಗ ಸೃಷ್ಟಿ ಮಾಡ್ಬೇಕು. ನಾವು ಏನೇ ತಂತ್ರಜ್ಞಾನ ಅಂತ ಹೇಳಿದ್ರು ರೈಸಿಂಗ್ ಪಾಪ್ಯುಲೇಷನ್ ರಿಕ್ವೈರ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ ಆರ್ಡರ್ ಟು ಅಪ್ಲಿಫ್ಟ್ ಅವರ್ ಎಕಾನಮಿ. ಹೀಗಿರುವಾಗ ಜವಳಿ ಕ್ಷೇತ್ರಕ್ಕೆ ಇವರು ಆದ್ಯತೆಯನ್ನ ಕೊಟ್ಟಿರುವಂತದ್ದು ಕೂಡ ಒಂದಷ್ಟು ಒಪ್ಕೊಳ್ಳುವಂತದ್ದು. ಅಂದ್ರೆ ಒಂದು ಕಡೆ ತಂತ್ರಜ್ಞಾನ ಹೇಳ್ತಾರೆ, ಎಐ ಹೇಳ್ತಾರೆ, ಉದ್ಯೋಗ ಸೃಷ್ಟಿ ಹೇಳ್ತಾರೆ, ಜನರ ಜೀವನ ಕಲ್ಯಾಣವನ್ನ ವೃದ್ಧಿಸಬಹುದು. ಅದೇ ನಿಟ್ಟಿನಲ್ಲಿ ಹೇಳ್ತಿರೋದು, ಕ್ಷಮೆ ಇರಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇನೆ ಅನೇಕ ಜವಳಿ ಉದ್ಯಮಗಳು ಬಾಗ್ಲಾಕೊಂಡು ಹೋಗ್ತಾ ಇದೆ. ಬಜೆಟ್ ನಲ್ಲಿ ಮಾತನಾಡ್ತಾರೆ ನಾವು ಲೆಗಸಿ ಇಂಡಸ್ಟ್ರಿ ಸೆಕ್ಟರ್ ನ ಡೆವಲಪ್ ಮಾಡ್ಲಿಕ್ಕೆ. ಜವಳಿ ಈಸ್ ಅವರ್ ಲೆಗಸಿನೇ, ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ. ಅದರ ಇಂಪ್ರೊವೈಸೇಷನ್ಗೆ ಸ್ಪೆಸಿಫಿಕ್ ಆಗಿ ಏನು ಕಾಣ್ತಿಲ್ಲ ಅನ್ನೋ ಆರೋಪ ಇದೆ.
ಹೌದು, ಈ ಬಜೆಟ್ ನಲ್ಲಿ ಹಣಕಾಸಿನ ಒಂದು ಸೌಲಭ್ಯವನ್ನ ಮೀಸಲಾಗಿ ಇಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ವಿಷಯದಲ್ಲಿ ಇವತ್ತೇ ನಾವು ಹೇಳಲಿಕ್ಕೆ ಅದೊಂದು ಬಾಲ್ಯಾವಸ್ಥೆಯಲ್ಲಿ ಇರುವಂತದ್ದು. ಯಾವ ವಲಯಕ್ಕೆ ಹೇಗೆ ತಂತ್ರಜ್ಞಾನದ ಒಂದು ಅಭಿವೃದ್ಧಿಗೆ ಈ ಒಂದು ಹಣವನ್ನ ನೀಡ್ತಾರೆ ಅನ್ನೋದ್ರ ಮೇಲೆ ನಾವು ನೋಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ಪೂರೈಕೆ ಅನ್ನುವಂಥದ್ದನ್ನ ನೋಡಿದಾಗ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನ ಆದಾಗ್ಲೇ ಈ ಒಂದು ಸಮಸ್ಯೆ ಉಲ್ಬಣ ಆಗೋದು. ಬಟ್ ಈಗ ನಮ್ಮಲ್ಲಿ ಕೈಗಾರಿಕೆ ಯಾಕೆ ಹಿಂದುಳಿದಿದೆ, ಎಂಎಸ್ಎಂಇಗಳಾಗಿರ್ಬೋದು ಅಥವಾ ಜವಳಿ ಕ್ಷೇತ್ರ ಆಗಿರ್ಬೋದು, ಲೆದರ್ ಇಂಡಸ್ಟ್ರಿಗಳಾಗಿರ್ಬೋದು ಅಂತ ಹೇಳಿದ್ರೆ ತಂತ್ರಜ್ಞಾನ ಬಂಡವಾಳದ ಕೊರತೆ ನಮ್ಮಲ್ಲಿ ಇದೆ. ಈಗ ಬಂಡವಾಳವನ್ನ ಸರಿದೂಗಿಸಿ ತಂತ್ರಜ್ಞಾನವನ್ನ ನೀಡಿದಾಗ ಏನು ಮುಳುಗೋಗ್ತಿದೆ ಕೈಗಾರಿಕೆಗಳು, ಅದನ್ನ ಮುಂಚೂಣಿಗೆ ತರಬಹುದು. ನಾನು ಕಳೆದ ಬಜೆಟ್ ಅನ್ನು ಹೇಳೋದಾದ್ರೆ 50 ಲಕ್ಷ ಕೋಟಿ ರೂಪಾಯಿಗಳಿತ್ತು. ರೆಸ್ಪಾನ್ಸಿಬಿಲಿಟಿ ಯಾರದ್ದು? ಕೇವಲ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರ? ಹೇಳಿ ಮೇಡಮ್, ರೆಸ್ಪಾನ್ಸಿಬಿಲಿಟಿ ಯಾರದ್ದು ಅಂತ ಹೇಳಿ ತಂತ್ರಜ್ಞಾನವನ್ನ ಮೂಲಭೂತ ಸೌಕರ್ಯ ಕೇಂದ್ರ ಸರ್ಕಾರ ಅಂತ ಹೇಳಿದಾಗ ಇದು ಕೇಂದ್ರ ಸರ್ಕಾರದ ಹಣ ಏನು ಟ್ಯಾಕ್ಸ್ ಡೆವಲ್ಯೂಷನ್ ಅಥವಾ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಾಗ ರಾಜ್ಯ ಸರ್ಕಾರ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳಿ ಮಾಡ್ಕೊಳ್ಬಹುದು. ಆದ್ರೆ ಕೇಂದ್ರ ಸರ್ಕಾರವೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಇಂತಿಷ್ಟು ಅಂತ ಹೇಳಿ ರಾಜ್ಯವಾರು ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಏನಾಗ್ತದೆ ಮೇಡಮ್, ನಾವು ಯಾವುದನ್ನೇ ನೆರವನ್ನ ಕೊಟ್ಟಾಗ, ಹಣಕಾಸಿನ ಸೌಲಭ್ಯವನ್ನ ಕೊಟ್ಟಾಗ ನಾವು ಅದನ್ನ ಸಾಫ್ಟ್ ಕಾಂಟ್ರಿಬ್ಯೂಷನ್ ಅಂತ ಬಳಸ್ತಾ ಇದೀವಿ. ಬಟ್ ನಮ್ಮಲ್ಲಿ ಟೈಡ್ ಅಂತ ಹೇಳಿ ಬಳಸಿದಾಗ, ಈಗ ವರ್ಲ್ಡ್ ಬ್ಯಾಂಕ್ ಇಂದಾನೋ ನೆರವು ಬಂದಾಗ ಟೈಡ್ ಲೋನ್ ಅಂತ ಹೇಳಿ ಬಳಸ್ತೀವಿ. ಅಂದ್ರೆ ಯಾವ ಕಾರ್ಯಕ್ರಮಕ್ಕಾಗಿ ಆ ಹಣವನ್ನ ನೀಡಿರ್ತಾರೆ ಅದಕ್ಕಾಗಿ ನಾವು ಉಪಯುಕ್ತವನ್ನ ಮಾಡಬೇಕಾಗ್ತದೆ. ಇಲ್ಲದಿದ್ರೆ 1 ವರ್ಷದಲ್ಲಿ ಅದು ಹಣ ವಾಪಸ್ ಹೋಗುವಂತದ್ದಾಗತ್ತೆ. ಅದಷ್ಟೇ ಅಲ್ಲ, ಎರಡನೇದು ನಮ್ಮಲ್ಲಿ ಆಗದೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳ್ತಿಲ್ಲ, ಯಾವುದೇ ಕಾರ್ಯಕ್ರಮ ಅಥವಾ ಬಜೆಟ್ ಆದಾಗ ಮೀಸಲಾಗಿ ನೀಡಿರುವಂತಹ ಹಣ ನಿಜವಾಗ್ಲೂ ಎಷ್ಟು ಉಪಯೋಗಕ್ಕೆ ಬಂದು ಏನದ್ರಿಂದ ಬೆನಿಫಿಟ್ ಆಗಿದೆ ಅನ್ನೋದನ್ನ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಅದು ನಿಜವಾಗ್ಲೂ ಇಲ್ಲಿ ನಾವು ಕಾಣ್ತಿರುವಂತಹ ನ್ಯೂನತೆ. ಇದು ಎಷ್ಟು ಅಭಿವೃದ್ಧಿ ಹೊಂದಿದೆ, ಎಷ್ಟು ಉಪಯೋಗ ಆಗಿಲ್ಲ ಅನ್ನೋದನ್ನು ಒಂದು ನೋಡಬೇಕು. ಹಾಗೆ ಇಲ್ಲಿ ಇದೇ ಬಜೆಟ್ ನಲ್ಲಿ ಇನ್ನೊಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಇದ್ರೆ 2 ಪ್ರಮುಖ ವಿಚಾರಗಳ ಬಗ್ಗೆ ಸುರ್ಬಿ ಅವರು ಅಂದ್ರೆ ಬಿಜೆಪಿ ವಕ್ತಾರರು ಪ್ರಸ್ತಾಪ ಮಾಡ್ತಾ ಇದ್ರು. ಒಂದು ಟೆಕ್ನಾಲಜಿ ಅಂದ ತಕ್ಷಣಕ್ಕೆ ಚರ್ಚೆಗೆ ಬರೋದು ಎಐ. ಅದರ ಜೊತೆಯಲ್ಲಿ ಇಂಡಸ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಬಂದಾಗ ಎಂಎಸ್ಎಂಇ. ಬೆಳಗ್ಗೆ ಇದ್ದ 2 ಕ್ಷೇತ್ರದ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ, ಹೌದು ಎಐ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಅಂಗವಿಕಲರಿಂದ ಅಥವಾ ದಿವ್ಯಾಂಗರಿಂದ ಹಿಡಿದು ಬಿಟ್ಟು ರೈತರವರೆಗೂ ಎಐ ಟೆಕ್ನಾಲಜಿ ಉಪಯೋಗ ಆಗೋ ರೀತಿಯಲ್ಲಿ ಬಜೆಟ್ ಅಲೋಕೇಶನ್ ಅಂತ ಹೇಳಿ, ಆದ್ರೆ ಹೆಂಗ್ ಮಾಡ್ತೀರಿ ಇಂಪ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಆ ಪಾತ್ ಅನ್ನ ತೋರಿಸ್ತಾ ಇಲ್ಲ ಬಜೆಟ್. ಎಂಎಸ್ಎಂಇ ಅಂತೂ ಕಾಸಿಯಾದವರಿದ್ರು, ಅವ್ರು ಹೇಳ್ತಿದ್ದಾರೆ ನಾವು ನಿರೀಕ್ಷೆ ಮಾಡಿದ್ದೇನೋ ಇಲ್ಲಿ ಏನೂ ಇಲ್ಲ, ಇಟ್ಸ್ ಲೈಕ್ ಪೀನಟ್ ಗಿವಿಂಗ್ ಟು ಅ ಮಂಕಿ ತರದಲ್ಲಿ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯ ಹೇಳಿಕೆ. 2 ಕ್ಷೇತ್ರ, ಸ್ಪೆಸಿಫಿಕಲಿ ಟೆಕ್ನಾಲಜಿ, ಇನ್ನೊಂದು ಮ್ಯಾನುಫ್ಯಾಕ್ಚರ್. ನೀವ್ ಹೇಗೆ ಗಮನಿಸ್ತೀರಿ ಪವಿತ್ರ ಮೇಡಮ್? ಎಲ್ರಿಗೂ ನಮಸ್ಕಾರ. ಟೆಕ್ನಾಲಜಿ ಮತ್ತು ಎಂಎಸ್ಎಂಇ ಅಂದಾಗ ನಾನು ನೋಡ್ಕೊಂಡು ಬಂದ ಹಾಗೆ ಈವನ್ ಡ್ಯೂರಿಂಗ್ ಕೋವಿಡ್ ಸಂದರ್ಭದಲ್ಲೂ ಎಂಎಸ್ಎಂಇಗಳಿಗೆ ಆದ್ಯತೆಯನ್ನ ಕೊಟ್ಟಂತ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬಜೆಟ್ ನಾವು ನೋಡಿದ್ರೆ ಎಂಎಸ್ಎಂಇಗಳಿಗೆ ಆದ್ಯತೆ ಕೊಟ್ಟಿರೋದು ಒಂದು ಕಡೆ ಹೌದು. ಅದರಲ್ಲೂ ನಾನು ಅದನ್ನ ಯಾವ್ದಕ್ ಲಿಂಕ್ ಮಾಡ್ಲಿಕ್ಕೆ ಹೇಳ್ತೀನಿ ಅಂದ್ರೆ, ಮೊನ್ನೆ ತಾನೇ ಸಹಿ ಮಾಡಿದಂತ EU ಯುರೋಪಿಯನ್ ಯೂನಿಯನ್ ಅಲ್ಲಿ ಇರುವಂತಹ 27 ರಾಷ್ಟ್ರಗಳೇನಿದೆ ಅದರ ಜೊತೆಯಲ್ಲಿ ಮಾಡ್ಕೊಂಡಿರುವಂತ ಒಪ್ಪಂದ ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಸೊ ಈ ಮದರ್ ಆಫ್ ಆಲ್ ಡೀಲ್ಸ್ ಅಂದಾಗ ನಾವು ಎಂಎಸ್ಎಂಇಗಳಿಗೆ ಇವತ್ತು ಕೊಟ್ಟಿರುವಂತಹ ಆದ್ಯತೆಯನ್ನ ನೋಡಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಇರುವಂತಹ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಆದ್ಯತೆಯನ್ನ ನೀಡಲೇಬೇಕಾಗತ್ತೆ. ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ಕೊಂಡು ಎಲ್ಲಾ ಸರಕುಗಳನ್ನ ಮುಕ್ತವಾಗಿ ಆ ದೇಶದಿಂದ ತರಿಸ್ಕೊಳ್ಳಕ್ಕೂ ಆಗಲ್ಲ. ನಮ್ಮಲ್ಲಿ ಇರುವಂತಹ ಗುಡಿ ಕೈಗಾರಿಕೆಗಳನ್ನ ನಾವು ಸಂರಕ್ಷಿಸಲೇಬೇಕಾಗಿದೆ. ಆ ಕಾರಣದಿಂದ ಇಲ್ಲಿ ಇರುವಂತಹ ಗುಡಿ ಕೈಗಾರಿಕೆಗಳನ್ನ ರಕ್ಷಿಸಿ ಆ ನಿಟ್ಟಿನಲ್ಲಿ ಈ ಎಂಎಸ್ಎಂಇಗಳಿಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಹೇಳ್ಬೋದು. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದಲ್ಲೂ ಈಗ ಮೇಡಮ್ ಅವರು ಮಾತಾಡ್ತಾ ಇದ್ರು, ಕೋವಿಡ್ ಸಂದರ್ಭದಲ್ಲೂ ಎಂಎಸ್ಎಂಇಗಳಿಗೆ ಪ್ಯಾಕೇಜ್ ಅನ್ನ ನೀಡ್ತಾರೆ. ಕೋವಿಡ್ ಪ್ಯಾಕೇಜ್ ಅಲ್ಲಿ 20 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 20,000 ಕೋಟಿ ರೂಪಾಯಿಗಳನ್ನ ಎಂಎಸ್ಎಂಇಗಳಿಗೆ ಅವತ್ತೂ ಕೂಡ ಮೀಸಲಾಗಿ ಇಟ್ಟಂತದ್ದು. ಸರಿ, ಇವತ್ತು ಈ ಎಂಎಸ್ಎಂಇಗಳು ಮತ್ತು ಟೆಕ್ನಾಲಜಿ ಬಂದಾಗ ಎಐ ಅಥವಾ ಡೇಟಾ ಅನಾಲಿಸಿಸ್
ಕ್ಲೌಡ್ ಕಂಪ್ಯೂಟಿಂಗ್ ಇಂಥದ್ರ ಕಡೆ ಇಡೀ ನಮ್ಮ ದೇಶ ಪ್ರಪಂಚದ ಕಡೆ ಮುಖ ಮಾಡಿ ಸವಾಲುಗಳನ್ನ ಎದುರಿಸಬೇಕಾದ್ರೆ ಇದರಲ್ಲಿ ನಾವು ಪರಿಪಕ್ವ ಆಗ್ಬೇಕಾಗಿದೆ. ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಅತ್ಯಗತ್ಯವಾಗಿದೆ. ಇಟ್ ಈಸ್ ನೀಡ್ ಆಫ್ ದಿ ಆರ್. ಯಾಕೆ ಅಂದ್ರೆ ಪ್ರಪಂಚದಲ್ಲಿ ನಾವು ಅಂಕಿಅಂಶವನ್ನ ತೆಗೆದುಕೊಂಡ್ರೆ 40% ಉದ್ಯೋಗ ಸೃಷ್ಟಿ ಆಗ್ತಿರುವಂತದ್ದು ಎಐ ವಲಯದಲ್ಲಿ. ಈ ಫೀಲ್ಡ್ ಅನ್ನ ಇದಕ್ಕೆ ನಾವಿವತ್ತು ಬುನಾದಿಯನ್ನ ಹಾಕಿ ಟೆಕ್ನಾಲಜಿಯಲ್ಲಿ ನಾವು ಅಡ್ವಾನ್ಸ್ಮೆಂಟ್ ಅನ್ನ ನೋಡ್ಲಿಲ್ಲ ಅಂತಂದ್ರೆ ನಾವು ಈಗ EU ಜೊತೆಗೆ ಸೈನ್ ಮಾಡ್ಕೊಂಡಿರೋ ಒಪ್ಪಂದ ಆಗ್ಬೋದು, ಅಥವಾ ಪ್ರಪಂಚದಲ್ಲಿ ನಾವು ತೆರೆದಿದ್ದೀವಿ. ಇವತ್ತು ಪ್ರಪಂಚಕ್ಕೆ ನಮ್ಮ ಆರ್ಥಿಕತೆಯನ್ನ ತೆರೆದು ಬಿಟ್ಟಿದೀವಿ ಲಿಬರಲೈಸೇಷನ್ ಅನ್ನೋ ಹೆಸರಲ್ಲಿ. ಆ ಸವಾಲನ್ನ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನ ಚಾರ್ಲ್ಸ್ ಡಾರ್ವಿನ್ ಥಿಯರಿ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋ ಹಾಗೆ ಇವತ್ತು ಎಐ ಅಥವಾ ತಂತ್ರಜ್ಞಾನದಲ್ಲಿ ನಾವು ಮುಂಚೂಣಿಯಲ್ಲಿ ಹೋದ್ರೆ ನಮ್ಮ ಯುವಕರನ್ನ ಅದನ್ನು ಕೂಡ PM ಇಂಟರ್ನ್ಶಿಪ್ ಸ್ಕೀಮ್ ಅದರಲ್ಲಿ ಒಂದಷ್ಟು ಸುಧಾರಣೆಗಳನ್ನ ನಾವು ನೋಡಬಹುದಾಗಿದೆ ಈ ಬಜೆಟ್ ಅಲ್ಲೂ ಕೂಡ. ಈ ಇಂಟರ್ನ್ಶಿಪ್ ಅಲ್ಲೂ ಕೂಡ ಯುವಕರಿಗೆ ಏನು ಉದ್ಯೋಗವನ್ನ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಸ್ಕಿಲ್ ಅನ್ನ ವೃದ್ಧಿ ಮಾಡಿದಂತ ಸಂದರ್ಭಕ್ಕೆ ಅವರು ಒಳ್ಳೆ ಉದ್ಯೋಗವನ್ನ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಬಹುದು, ಅಥವಾ ವಿದೇಶದ ಸವಾಲನ್ನ ಕೂಡ ಎದುರಿಸಬಹುದು. ಅಷ್ಟೇ ಅಲ್ಲ, MSME ಅಂತ ಬಂದಾಗ ಸಮರ್ಥ್ 3.0 ವರ್ಷನ್ ಅಂತ ಹೇಳಿದ್ದಾರೆ. ಅದರಲ್ಲಿ ಜವಳಿಗೆ ಅವರು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಜವಳಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಆಗಿರ್ಬೋದು ಅಥವಾ ಭಾರತ ಅನ್ನೋ ದೇಶದಲ್ಲಿ ಉತ್ಪಾದನೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ಶ್ರಮ ಸಾಂದ್ರ ತಂತ್ರಜ್ಞಾನ, ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿಯನ್ನ ನಾವು ಬಳಸ್ತೀವಿ. ಸರಿ, ಯಾಕೆಂದ್ರೆ ನಮ್ಮಲ್ಲಿ ಶ್ರಮಿಕರು ಜಾಸ್ತಿ, ನಾವು ಉದ್ಯೋಗ ಸೃಷ್ಟಿ ಮಾಡ್ಬೇಕು. ನಾವು ಏನೇ ತಂತ್ರಜ್ಞಾನ ಅಂತ ಹೇಳಿದ್ರು ರೈಸಿಂಗ್ ಪಾಪ್ಯುಲೇಷನ್ ರಿಕ್ವೈರ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ ಆರ್ಡರ್ ಟು ಅಪ್ಲಿಫ್ಟ್ ಅವರ್ ಎಕಾನಮಿ. ಹೀಗಿರುವಾಗ ಜವಳಿ ಕ್ಷೇತ್ರಕ್ಕೆ ಇವರು ಆದ್ಯತೆಯನ್ನ ಕೊಟ್ಟಿರುವಂತದ್ದು ಕೂಡ ಒಂದಷ್ಟು ಒಪ್ಕೊಳ್ಳುವಂತದ್ದು. ಅಂದ್ರೆ ಒಂದು ಕಡೆ ತಂತ್ರಜ್ಞಾನ ಹೇಳ್ತಾರೆ, ಎಐ ಹೇಳ್ತಾರೆ, ಉದ್ಯೋಗ ಸೃಷ್ಟಿ ಹೇಳ್ತಾರೆ, ಜನರ ಜೀವನ ಕಲ್ಯಾಣವನ್ನ ವೃದ್ಧಿಸಬಹುದು ಅಂತ. ಅದೇ ನಿಟ್ಟಿನಲ್ಲಿ MSME ಹೇಳ್ತಿರೋದು, ಕ್ಷಮೆ ಇರ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲೇನೆ ಅನೇಕ ಜವಳಿ ಉದ್ಯಮಗಳು ಬಾಗ್ಲಾಕೊಂಡು ಹೋಗ್ತಾ ಇದೆ. ಬಜೆಟ್ ನಲ್ಲಿ ಮಾತನಾಡ್ತಾರೆ ನಾವು ಲೆಗಸಿ ಇಂಡಸ್ಟ್ರಿ ಸೆಕ್ಟರ್ ನ ಡೆವಲಪ್ ಮಾಡ್ಲಿಕ್ಕೆ. ಜವಳಿ ಈಸ್ ಅವರ್ ಲೆಗಸಿನೇ, ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ, ಅದ್ರ ಇಂಪ್ರೂವೈಸೇಷನ್ಗೆ ಸ್ಪೆಸಿಫಿಕ್ ಆಗಿ ಏನು ಕಾಣ್ತಿಲ್ಲ ಅನ್ನೋ ಆರೋಪ ಇದೆ. ಹೌದು, ಈ ಬಜೆಟ್ ನಲ್ಲಿ ಹಣಕಾಸಿನ ಒಂದು ಸೌಲಭ್ಯವನ್ನ ಮೀಸಲಾಗಿ ಇಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇ ನಾವು ಹೇಳಲಿಕ್ಕೆ ಅದೊಂದು ಬಾಲ್ಯಾವಸ್ಥೆಯಲ್ಲಿ ಇರುವಂತದ್ದು. ಯಾವ ವಲಯಕ್ಕೆ ಹೇಗೆ ತಂತ್ರಜ್ಞಾನದ ಒಂದು ಅಭಿವೃದ್ಧಿಗೆ ಈ ಒಂದು ಹಣವನ್ನ ನೀಡ್ತಾರೆ ಅನ್ನೋದ್ರ ಮೇಲೆ ನಾವು ನೋಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ಪೂರೈಕೆ ಅನ್ನುವಂಥದ್ದನ್ನ ನೋಡಿದಾಗ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನ ಆದಾಗ್ಲೇ ಈ ಒಂದು ಸಮಸ್ಯೆ ಉಲ್ಬಣ ಆಗೋದು. ಬಟ್ ಈಗ ನಮ್ಮಲ್ಲಿ ಕೈಗಾರಿಕೆ ಯಾಕೆ ಹಿಂದುಳಿದಿದೆ, MSMEಗಳಾಗಿರ್ಬೋದು ಅಥವಾ ಜವಳಿ ಕ್ಷೇತ್ರ ಆಗಿರ್ಬೋದು, ಲೆದರ್ ಇಂಡಸ್ಟ್ರಿಗಳಾಗಿರ್ಬೋದು ಅಂತ ಹೇಳಿದ್ರೆ ತಂತ್ರಜ್ಞಾನ ಬಂಡವಾಳದ ಕೊರತೆ ನಮ್ಮಲ್ಲಿ ಇದೆ. ಈಗ ಬಂಡವಾಳವನ್ನ ಸರಿದೂಗಿಸಿ ತಂತ್ರಜ್ಞಾನವನ್ನ ನೀಡಿದಾಗ ಏನು ಮುಳುಗೋಗ್ತಿದೆ ಕೈಗಾರಿಕೆಗಳು, ಅದನ್ನ ಮುಂಚೂಣಿಗೆ ತರಬಹುದು. ನಾನು ಕಳೆದ ಬಜೆಟ್ ಅನ್ನೇ ಹೇಳೋದಾದ್ರೆ 50 ಲಕ್ಷ ಕೋಟಿ ರೂಪಾಯಿಗಳಿತ್ತು. ರೆಸ್ಪಾನ್ಸಿಬಿಲಿಟಿ ಯಾರದ್ದು? ಕೇವಲ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರ? ಹೇಳಿ ಮೇಡಮ್, ರೆಸ್ಪಾನ್ಸಿಬಿಲಿಟಿ ಯಾರದ್ದು ಅಂತ ಹೇಳಿ, ತಂತ್ರಜ್ಞಾನವನ್ನ ಮೂಲಭೂತ ಸೌಕರ್ಯ ಕೇಂದ್ರ ಸರ್ಕಾರ ಅಂತ ಹೇಳಿದಾಗ ಇದು ಕೇಂದ್ರ ಸರ್ಕಾರದ ಹಣ ಏನು ಟ್ಯಾಕ್ಸ್ ಡೆವಲ್ಯೂಷನ್ ಅಥವಾ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಾಗ ರಾಜ್ಯ ಸರ್ಕಾರ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳಿ ಮಾಡ್ಕೊಳ್ಬಹುದು. ಆದ್ರೆ ಕೇಂದ್ರ ಸರ್ಕಾರವೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಇಂತಿಷ್ಟು ಅಂತ ಹೇಳಿ ರಾಜ್ಯವಾರು ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಏನಾಗ್ತದೆ ಮೇಡಮ್, ನಾವು ಯಾವುದನ್ನೇ ನೆರವನ್ನ ಕೊಟ್ಟಾಗ, ಹಣಕಾಸಿನ ಸೌಲಭ್ಯವನ್ನ ಕೊಟ್ಟಾಗ ನಾವು ಅದನ್ನ ಸಾಫ್ಟ್ ಕಾಂಟ್ರಿಬ್ಯೂಷನ್ ಅಂತ ಬಳಸ್ತಾ ಇದೀವಿ. ಬಟ್ ನಮ್ಮಲ್ಲಿ ಟೈಡ್ ಅಂತ ಹೇಳಿ ಬಳಸಿದಾಗ, ಈಗ ವರ್ಲ್ಡ್ ಬ್ಯಾಂಕ್ ಇಂದಾನೋ ನೆರವು ಬಂದಾಗ ಟೈಡ್ ಲೋನ್ ಅಂತ ಹೇಳಿ ಬಳಸ್ತೀವಿ. ಅಂದ್ರೆ ಯಾವ ಕಾರ್ಯಕ್ರಮಕ್ಕಾಗಿ ಆ ಹಣವನ್ನ ನೀಡಿರ್ತಾರೆ ಅದಕ್ಕಾಗಿ ನಾವು ಉಪಯುಕ್ತವನ್ನ ಮಾಡಬೇಕಾಗ್ತದೆ. ಇಲ್ಲದಿದ್ರೆ 1 ವರ್ಷದಲ್ಲಿ ಅದು ಹಣ ವಾಪಸ್ ಹೋಗುವಂತದ್ದಾಗತ್ತೆ. ಅದಷ್ಟೇ ಅಲ್ಲ, ಎರಡನೇದು ನಮ್ಮಲ್ಲಿ ಆಗದೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳ್ತಿಲ್ಲ, ಯಾವುದೇ ಕಾರ್ಯಕ್ರಮ ಅಥವಾ ಬಜೆಟ್ ಆದಾಗ ಮೀಸಲಾಗಿ ನೀಡಿರುವಂತಹ ಹಣ ನಿಜವಾಗ್ಲೂ ಎಷ್ಟು ಉಪಯೋಗಕ್ಕೆ ಬಂದು ಏನದ್ರಿಂದ ಬೆನಿಫಿಟ್ ಆಗಿದೆ ಅನ್ನೋದನ್ನ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ತಾ ಇಲ್ಲ. ಅದು ನಿಜವಾಗ್ಲೂ ಇಲ್ಲಿ ನಾವು ಕಾಣ್ತಿರುವಂತಹ ನ್ಯೂನತೆ. ಇದು ಎಷ್ಟು ಅಭಿವೃದ್ಧಿ ಹೊಂದಿದೆ, ಎಷ್ಟು ಉಪಯೋಗ ಆಗಿಲ್ಲ ಅನ್ನೋದನ್ನು ಒಂದು ನೋಡಬೇಕು.